ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರ ಅನ್ಕೊತ ಬರೀ ಬೆಳಿಗ್ಗೆ ಅಡುಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ನಾನಿಲ್ಲಿ ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ರೈಸ್ ಮಾಡಕತ್ತೀನಿ ನೋಡ್ರಿ. ಹಾಗೆ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ವಿಡಿಯೋಸ್ನ. ರೊಟ್ಟಿ ಏನು ಮಾಡ್ತಾಯಿಲ್ಲ, ಬೆಳಗ್ಗೆಲಿಂದನೇ ತಲೆನೋವು ಬರಕತ್ತು. ಹಂಗಾಗಿ ರೊಟ್ಟಿನೂ ಭಾಳ ಇದ್ದವು. ಹಂಗಾಗಿ ಸಾಂಬಾರು ಹಾಗೆ ರೈಸ್ ಮಾಡಿದ್ರಾಯಿತು, ಸಾಂಬಾರು ರೊಟ್ಟಿ ತಿಂದ್ರಾಯ್ತು ಅಂತಲೇ ಸಾಂಬಾರು ಮಾಡೋಕ್ಕಿಟ್ಟಿದ್ದೀನಿ. ಈ ಕಡೆ ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ. ಹಾಗೆ ನುಗ್ಗೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನುಗ್ಗೆ ಸೊಪ್ಪು ನಮ್ಮ ಮನೆ ಮುಂದೆ ಗಿಡ ಅದಾವೆ, 2 ಗಿಡ ಅದಾವೆ. ಹಂಗಾಗಿ ಅವಾಗವಾಗ ಈ ಥರ ಸಾಂಬಾರು ಮತ್ತು ಪಲಾವ್ ಕೂಡ ಹಾಕ್ತೀನಿ. ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಸಾಂಬಾರಿಗೆ ಒಗ್ಗರಣೆ ಕೂಡ ಕೊಟ್ಟೆ. ಇವತ್ತು ಜಲ್ದಿನೇ ಆಯಿತು ಕೆಲಸ. ಹಂಗೆ ನಮ್ಮ ಮನೆಯವರು ಮನೆಯಲ್ಲಿದ್ದರೆ ಅಂದರೆ ಕಾರಿಗೆ ಹೋಗಿಲ್ಲ ಅಂದರೆ ನಾನು ಜಲ್ದಿನೇ ಆಗಿಬಿಡ್ತದೆ ಅಡುಗೆ. ಅಪ್ಪಚ್ಚಿ ಕೊಡಬೇಡ ಅದಕ್ಕೆ. ಹೆಂಗೆ ಕಸ್ಕೊಂಡೋತಿಯಲ್ಲ? ಹಾಂ ನೋಡದ ಊರಿಗೆ ಹೋಗ್ತಾನೆ. ನೀನು ಕೊಟ್ಬಿಟ್ಟು ಊರಿಗೆ ಹೋಗ್ಬಿಡ್ತಾನೆ. ತಮ್ಮ ಹಾಕಮ್ಮ ಹಾಕಿ ಕೊಡ್ತಾನೆ ಸರಿ. ನಮ್ಮ ಅರ್ಜುನನು ಕೂಡ ಆಟ ಆಡ್ಕೊತಾನೆ. ಸಾಂಬಾರು ಮಾಡಿದೆ. ಇಲ್ಲಿ ಸಾಂಬಾರು ಕುದಿಯೋಕೆ ಇಟ್ಟಿದ್ದೆ. ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕಿ ಟೇಸ್ಟ್ ನೋಡಿದೆ, ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು. ನನಗೆ ಈ ಥರ ನೀರು ಆಗಿ ಮಾಡೋದು ತುಂಬ ಇಷ್ಟ. ಯಾಕಂದರೆ ಟೇಸ್ಟಿಯಾಗಿರ್ತದೆ. ಒಂದು ಇದರಲ್ಲಿ ರೈಸ್ನಾಗೂ ಆಗುತ್ತೆ. ಹಾಗೆ ರೊಟ್ಟಿ ಮಾಡಿರಲಿಲ್ಲ, ತಂಗುಡು ರೊಟ್ಟಿದ್ದು, ಅವನ್ನೇ ಮುರಿದು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತದೆ. ಬಿಸಿ ಸಾಂಬಾರು ಮತ್ತು ರೊಟ್ಟಿ ತಿನ್ನೋಕೆ ನನಗಿಷ್ಟ. ಇಲ್ಲಿ ನೋಡ್ರಿ, ನಮ್ಮ ಅರ್ಜುನ ನಮ್ಮ ಮನೆಯವ್ರು ಕಾರ್ ತೊಗೊಂಡು ಹೋದ್ರು. ಅದನ್ನೇ ಲಕ್ಷ ಕೊಡಕತ್ತಾನ. ಗಾಡಿ ಆರನ್ನ ಆಯ್ತಲ್ಲ, ಹಂಗಾಗಿ ಕಾರ್ ಬಂತು ಅಂತ ಬಂದ ನೋಡ್ರಿ. ಬೇಕೋ ಎದಕ್ಕೆ ಬರ್ತಾನೆ ಈಗ? ಎಷ್ಟು ಜಲ್ದಿ ಕಂಡುಹಿಡ್ದಿದ್ದಿ? ನಮ್ಮದೇ ಕಾರು ಹೋಗ್ಬಿಡ್ತಾನೆ ನನ್ನ ಬಿಟ್ಟು ಅಂತ. ಅಲ್ಲಿ ಬಂದು ನೋಡು, ಹೋಗಿ ನೋಡ್ಬೋ. ಹೋಗಿ ಗೇಟಿಗೆ ಹೋಗಿ ಬಾ, ಕೊಡ್ತು ನಾವು. ಗೇಟಿಗೆ ಹೋಗು. ಹೇಳಿದ ಮಾತು ಕೇಳ್ತಿಲ್ಲ. ಕೇಳೋದ? ಹೋಗಂಕರ್ ಕೊಡಲು ಕೊಡಲ್ಲ. ಹೋಗಿ ನೋಡ್ಕೊಂಬಂದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಹೋಗು ನೋಡ್ಕೊಂಬ. ಅತ್ತ ಹೋಗೋ, ಗೇಟಿಗೆ ಹೋಗಿ. ಗೇಟಿಗೆ ಅಲ್ಲ ಬಿಡು, ಕೊಡಲ್ಲ. ಹೋಗಿ ನಾ ಕೊಡಲ್ಲ. ಹೇಳಿದ ಮತ್ತೆ ಕೇಳಿದ್ರೆ ಅಷ್ಟೇ ಕೊಡೋದು. ಫಸ್ಟ್ ಮಾಡಿ ಹಣ್ಣು. ಹಾಂ ಕೊಡಲ್ಲ, ನಿಜ ಕೊಡಲ್ಲ. ತಿನ್ಬಾರ್ದು ಸ್ವೀಟ್. ಕಾರ್ ಬಂದಪ್ಪಿ, ಕರಿ. ಹಾಂ ನಮ್ಮ ಮನೆಯವ್ರು ಬಂದ್ರು ನೋಡ್ರಿ. ನಮ್ಮ ಅರ್ಜುನ್ ಖುಷಿ ನೋಡ್ರಿ. ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ರಿ ನೀವು? ಎಲ್ಲಿಗೂ ಹೋಗ್ಬೇಡ್ರಿ. ಚಪ್ಪಲಿ ಹಾಕ್ಕೊಂಡಿಲ್ಲ ಮನೆಯವರು. ಚಪ್ಪಲಿ ಹಾಕ್ಕೊಂಡ್ರೆ ಚಪ್ಪಲಿ ಎಲ್ಲ ಕಸ್ಕೊಂಡು ಹೋಗ್ಬಿಡ್ತಾನ. ನೀವು ಎಲ್ಲಿಗೂ ಹೋಗ್ಬಾರ್ದಂತ. ಹಂಗೆ ಕಾಲು ಅಡ್ಡ ಹಿಡಿತಾನ, ಹೋಗ್ಬೇಡ್ರಿ ನನ್ನ ಬಿಟ್ಟು ಅಂತ. ಮತ್ತು ಸಿಟ್ಟಾಗ ನೋಡ್ರಿ, ನಾನು ಬಿಟ್ಟು ಮತ್ತೆ ಹೋಗ್ತಾರೆ. ಯಾಕಂದ್ರೆ ಕಾರ್ ಇಲ್ಲೇ ನಿಂತದಲ್ಲ. ಅದಾದಮೇಲೆ ಊಟ ಮಾಡಾಕತ್ತೀನಿ. ನಮ್ಮ ಮನೆಯವ್ರ ಸಲುವಾಗಿ ಕಾಯ್ಕೊಂತ ಕುಂತಿದ್ದು ನಾನು. ಇಲ್ಲ, ನಂದು ಊಟ ಆಯಿತು, ನೀವು ಮಾಡು ಅಂದರು. ಹಂಗಾಗಿ ರೊಟ್ಟಿ ಅಂದರೆ ತಂಗುಡು ರೊಟ್ಟಿ, ಅದ್ರ ಜೊತೆಗೆ ಬಿಸಿ ಸಾಂಬಾರು, ನುಗ್ಗೆ ಸೊಪ್ಪಿನ ಸಾಂಬಾರು ಹಾಕ್ಕೊಂಡು ಈ ಥರ ನೆನೆ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕು. ರೊಟ್ಟಿ ಎಲ್ಲ ಮೆತ್ತಗೆ ಆಗ್ಬಿಡ್ತಾವೆ. ನನಗಿಷ್ಟ ಈ ಥರ ಬಿಸಿ ಸಾರು ಅಥವಾ ಬ್ಯಾಳಿ ಈ ಥರ ರೊಟ್ಟಿ ಮುರಿದು ಹಾಕ್ಕೊಂಡು ತಿಂದರೆ ಅದ್ರ ಟೇಸ್ಟೇ ಬೇರೆ. ಅದ್ರಾಗ ಉಳ್ಳಾಗಡ್ಡಿ ಹಚ್ಕೊಂಡು ತಿಂದ್ರಂತೂ ಇನ್ನೂ ಮಸ್ತ್ ಇರ್ತದೆ. ನಾನೇನು ಉಳ್ಳಾಗಡ್ಡಿ ಹಾಕ್ಕೊಂಡಿಲ್ಲ, ಯಾಕೆ ಬೆಳಿಗ್ಗೆನೇ ಉಳ್ಳಾಗಡ್ಡಿ ತಿನ್ನೋದು ಬೇಡ, ಬಾಯೆಲ್ಲ ವಾಸನೆ ಆಗಿಬಿಡ್ತಂತ. ಊಟ ಮಾಡೋ ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಬಂತು, ನೋಡ್ತಾ ಇರ್ಬೋದು. ಇದು ಮೀಶೋ ಕಡೆಯಿಂದನೇ
ಪಾರ್ಸಲ್ ತರೋಷ್ಟೊತ್ತಿಗೆ ನೋಡ್ರಿ ನಮ್ಮ ಅರ್ಜುನ ಎಂಥ ನಿದ್ದೆ ಗಾಢವಾದ ನಿದ್ದೆಯಾಗಿ ಮುಳುಗ್ಬಿಟ್ಟಾನ. ಇಷ್ಟೇ ರಾತ್ರಿನೂ ಅಷ್ಟೇ ಮಕ್ಕೊಂತಾನ. ಅಂದರೆ ಏನು ಒಂದು ಸೌಂಡ್ ಅಷ್ಟು ಎಚ್ಚರ. ಯಾರಿಲ್ಲ ಮಾತಾಡ್ತಾ ಇದ್ದೀನಿ, ಆದರೂ ಅವನು ರಿಯಾಕ್ಷನ್ ಇಲ್ಲ. ಹಾಗೆ ಒಂದು ರೀಲ್ಸ್ ಕೂಡ ಮಾಡಿದೆ ನಾನು. ಇದು ಯಾವ ಸಾಂಗ್ ಅಂತ ಗೆಸ್ ಮಾಡಿ ನೋಡೋಣಂತ. ಹಾಗೆ ನಾನೊಂದು ಕ್ಲೂ ಕೊಡ್ತೀನಿ, ಏನಪ್ಪ ಅಂದರೆ ರವಿಚಂದ್ರನ್ ಸರ್ ಇದು ಮೂವಿ ಸಾಂಗ್ ಇದು. ನೋಡೋಣಂತ ಎಷ್ಟು ಜನ ಹೇಳ್ತೀರಿ ಅಂತ ಕಮೆಂಟ್ ಮಾಡಿರಿ. ಯಾವ ಮೂವಿದು ಯಾವ ಸಾಂಗ್ ಅಂತ ಹೇಳ್ರಿ ನೋಡೋಣಂತ. ಅದಾದಮೇಲೆ ಮಧ್ಯಾಹ್ನ ನಾನೊಂದು ಕಪ್ ಚಹಾ ಮಾಡಿಕೊಂಡೆ. ಯಾಕೋ ತಲೆ ಭಾಳ ನೋಸ್ತದಂತೇಳಿ ಒಂದು ಕಪ್ ಚಹಾ ಮಾಡ್ಕೊಳಕ್ಕಿಟ್ಟೀನಿ. ನಮ್ಮ ಮನೆಯವರು ಕುಡಿಯೋದು ಅಪರೂಪ. ಇಲ್ಲಿ ನಾನು ಬೆಲ್ಲ ಹಾಕಿ ಚಹಾ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಬೆಲ್ಲ ಹಾಕ್ತೀನಿ. ನಮ್ಮ ಮನೆಯವ್ರು ಕುಡ್ತೀನಿ ಅಂದ್ರಷ್ಟೇ ಮಾಡ್ತೀನಿ, ಇಲ್ಲಾಂದರೆ ಅವ್ರಿಗೆ ಮಾಡೋಂಗಿಲ್ಲ. ನಾನೊಂದು ಕಪ್ ಮಾಡ್ಕೊತೀನಿ. ಯಾಕಂದರೆ ಜಾಸ್ತಿ ಮಾಡಿಬಿಟ್ರೆ ಮತ್ತೆ ನಾನೇ ಕುಡಿಬೇಕು, ಅವ್ರೇನು ಕುಡಿಯೋಂಗಿಲ್ಲ. ಹಂಗೆ ಆ ಕಡೆ ಚಹಾಕ್ಕೆ ಇಟ್ಬಿಟ್ಟು ಈ ಕಡೆ ನೀರು ಇರಲಿಲ್ಲ ಕುಡಿಯೋಕ್ಕೆ, ಹಂಗಾಗಿ ತೊಳೆದ್ಬಿಟ್ಟು ನೀರು ಹಾಕಿದೆ. ನಾನು ಫಸ್ಟೇ ಹಾಲು ಕಾಸ್ಕೊತೀನಿ. ಯಾಕಂದರೆ ಹಾಲು ಬೆಲ್ಲದ ಚಹಾದಲ್ಲೇ ಅಲ್ಲ ಡಿಕಾಕ್ಷನಲ್ಲೇ ಹಾಕಿದರೆ ಒಡೆದೋಗುತ್ತಂತೇಳಿ. ನೀವು ಹೆಂಗೆ ಮಾಡ್ತೀರಿ ಬೆಲ್ಲದ ಚಹಾ? ನಾನಂತೂ ಭಾಳ ಟೈಮ್ ಒಂದು 2-3 ಸಲ ಪೆಟ್ಟು ತಿಂದೋದ್ರಿಂದ ಫಸ್ಟ್ ಹಾಲು ಕಾಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಡಿಕಾಕ್ಷನ್ ಮಾಡಿಬಿಟ್ಟು ಆಮೇಲೆ ಈ ಥರ ಸ್ವಲ್ಪ ಬಿಸಿ ಆಗೋಷ್ಟೊತ್ತಿಗೆ ಕಳಿಸ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಕೆನೆ ಬರಲಿ ಅಂತ ಹಾಲಿಟ್ಟೆ ಒಲೆ ಮೇಲೆ. ಅದಿದ ಹಚ್ಚು ಶಾಂಪ್ ಹಚ್ಚು ಶಾಂಪ್ ಹಚ್ಚಿಗೆಪ್ಪಿ ಚೌಪೆ ಹಚ್ಚಿ ಇಲ್ಲ ನನಗೆ ತೆಗಿ ಓಪನ್ ಮಾಡು. ಶಾಂಪ್ ಹಚ್ಬಿಡೋಣ. ಅಲ್ಲಿ ನೋಡ್ತದ ನೋಡ ಹಿಡಿತು ಅಲ್ಲ, ಇದು ಇಲ್ಲಿ ಆದ್ರೆ ಚಲೋ ಆಗುತ್ತೆ ಅಂತ ಅದು ಸ್ಕ್ರೀನ್ ಇರ್ತದಲ್ಲ. ಅಷ್ಟೊತ್ತಿಗೆ ಮಧ್ಯಾಹ್ನ ಕೂಡ ಆಗಿತ್ತು. ನಮ್ಮ ಮನೆಯವರಿಗೆ ಊಟಕ್ಕೆ ಕೊಟ್ಟು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಮತ್ತು ರೊಟ್ಟಿ ಸಾರು ಕೂಡ ಮಧ್ಯಾಹ್ನ ಕಾಯಿಸಿದೆ. ಬಿಸಿ ಇದ್ದರೆ ಚೆನ್ನಾಗಿ ಮೆತ್ತಗಾಗ್ತಾವೆ ರೊಟ್ಟಿ ಅಂತೇಳಿ. ಅದಾದಮೇಲೆ ಪೈನಾಪಲ್ ಬಂದಿದ್ದವು ಊರಾಗೆಲ್ಲ. ಇವಾಗೆಲ್ಲ ಹಣ್ಣು ಎಲ್ಲ ಬರ್ತಾವಲ್ಲ, ಪೈನಾಪಲ್ ಬಂದಿದ್ದವು. ನನಗೆ ಪೈನಾಪಲ್ ತಿನ್ಬೇಕು ಅನಿಸ್ತು, ಹಂಗಾಗಿ ತರಿಸಿದ್ದೆ. ಒಂದು 20 ರೂಪಾಯಿ ಪೈನಾಪಲ್ ತರಿಸಿದ್ರೆ ಈ ಥರ ಪೇಪರಲ್ಲಿ ಹಾಕ್ಕೊಟ್ಟಾರವರು. ಅದು ನಾನು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ನಮ್ಮ ಮನೆಯವ್ರು ತೊಗೊರಿ ಅಂದರೆ ಅವರು ಎಲ್ಲ ಅಂದರು. ನಾನೇ ತಿಂದೆ. ಭಾಳ ತಿನ್ನಬಾರ್ದು ಈ ಪೈನಾಪಲ್, ಯಾಕಂದರೆ ಬಾಯಿ ಒಡೆದು ಬಿಡ್ತದೆ ಜಾಸ್ತಿ. ಏನೋ ಗೊತ್ತಿಲ್ಲ, ಇಷ್ಟು ತಿನ್ನೋಕ್ಕಾಗಂಗಿಲ್ಲ. ನಾನೊಂದು 4 ಪೀಸ್ ತಿಂದೆ. ನಮ್ಮ ಅರ್ಜುನ ಕೇಳಿದೆ ನಾನು ತಿಂತೀಯೇನೋ ಅಂತ. ಅವನು ಅಂಥವೆಲ್ಲ ಹಣ್ಣು ಎಲ್ಲ ತಿನ್ನಂಗಿಲ್ಲ. ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ನಮಸ್ಕಾರ.